ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಈ ಜ್ಯುವೆಲ್ರೀಸ್ ಹಾಗೆ ಪ್ಯಾಕ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಒಂದೆರಡು ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಯಾವಾಗಲೂ ಕೆಲವೊಬ್ಬರು ತುಂಬಾ ಬಾರ್ಗೇನ್ ಮಾಡ್ತಿರ್ತಾರೆ, ಲೈಕ್ ಅಷ್ಟಕ್ಕೆ ಕೊಡಿ ಇಷ್ಟಕ್ಕೆ ಕೊಡಿ, ತುಂಬ ಜಾಸ್ತಿ ಆಯಿತು ರೇಟ್ ಅಂತ. ಸೊ ನೀವು ಒಂದು ತಿಳ್ಕೊಬೇಕಾಗಿರೋದು, ಯಾವುದೇ ಒಂದು ದುಬಾರಿ ಅನ್ನೋದು ನೀವು ಖರೀದಿ ಮಾಡ್ತಿದ್ರೆ ಅದರ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಈಗ ಮಾರ್ಕೆಟ್ನಲ್ಲಿ ಒಂದು ಡಿಸೈನ್ ಬಿಟ್ಟರೆ ಒಂದು ಡಿಸೈನು ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಅಂತಂದರೆ ಅದು ಪ್ರತಿಯೊಂದರಲ್ಲೂ ಆಗುತ್ತೆ. ಈ ಚಿನ್ನದಿಂದ ಹಿಡಿದು ಬೆಳ್ಳಿಯಿಂದ ಹಿಡಿದು ಎಲ್ಲ ಥರದ್ದು, ಬ್ರಾಸಿಂದ ಹಿಡಿದು ಎಲ್ಲ ಥರದ್ದು ಜ್ಯುವೆಲ್ರೀಸಲ್ಲೂ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಕಡಿಮೆ ರೇಟಿಂದು ಕೂಡ ಸಿಗುತ್ತೆ ನಿಮಗೆ, ಆದರೆ ಪ್ರೀಮಿಯಂ ಕ್ವಾಲಿಟಿದು ನಿಮಗೆ ಬೇಕು ಅಂದರೆ ಸ್ವಲ್ಪ ರೇಟ್ ನೀವು ಕೊಡಲೇಬೇಕಾಗುತ್ತೆ. ಯಾಕಂದರೆ ನೀವು ತೊಗೊಂಡು ಹಾಗೆ ಒಂದೆರಡು ದಿವಸ ಯೂಸ್ ಮಾಡಿ ಬಿಸಾಡೋದು ಅಲ್ವಾ, ನಿಮಗೂ ಅದು ಉಪಯೋಗ ಆಗಬೇಕಲ್ವ, ತುಂಬ ದಿನ ನೀವು ಯೂಸ್ ಮಾಡಬೇಕು. ಈ ಚಿನ್ನ ಬೆಳ್ಳಿದಾದರೆ ತುಂಬ ದಿನ ನೀವು ಹಾಗೆ ಇಟ್ಕೋತೀರ, ಸೇಫಾಗಿ ಇಟ್ಕೋತೀರ, ಮತ್ತು ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇದೆ ಅಂದ್ಬಿಟ್ಟು ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಬಟ್ ಇದಕ್ಕೆಲ್ಲ ನೀವು ಪ್ರೀಮಿಯಂ ಕ್ವಾಲಿಟಿ ಲೈಕ್ ಗೋಲ್ಡ್ ಕವರಿಂಗ್, ಪಂಚಲೋಹದ್ದು, ಇದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂದರೂ ಕೂಡ ಇದು ತುಂಬ ದಿವಸ ನಿಮಗೆ ಹಾಗೆ ಬಾಳಿಕೆ ಬರುತ್ತೆ. ಚಿನ್ನ ಬೆಳ್ಳಿದು ಹೇಗೆ ನೀವು ಇಟ್ಕೋತೀರ ಇದು ಕೂಡ ಅದೇ ರೀತಿ ಬಾಳಿಕೆ ಬರುತ್ತೆ. ಸೊ ಪ್ರೀಮಿಯಂ ಕ್ವಾಲಿಟಿ ನೀವು ತೊಗೊಂಡ್ರೆ ಅದರದ್ದು ಕ್ವಾಲಿಟಿ ಕೂಡ ಹಾಗೆ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ದುಬಾರಿ ಇರುತ್ತೆ ಅಷ್ಟೇ, ಇಮಿಟೇಷನ್ ಜ್ಯುವೆಲ್ರೀಸ್ಗಿಂತ ಸ್ವಲ್ಪ ದುಬಾರಿ ಇರುತ್ತೆ. ನಮ್ಮ ಕಲೆಕ್ಷನಲ್ಲಿ ನಿಮ್ಗೆ ಯಾವುದೆಲ್ಲ ಜ್ಯುವೆಲ್ರೀಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಜ್ಯುವೆಲ್ರೀಸ್ನ ನೀವು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದ್ರೆ ಖಂಡಿತ ನಿಮಗೆ ಆ ಥರದ ಜ್ಯುವೆಲ್ರೀಸು ಒಂದು ಅಫೋರ್ಡೆಬಲ್ ಪ್ರೈಸು, ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ನಾನು ತೊಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.